ಅಶೋಕ್ ಗೌಡ್ರೆ, ಈಗ ಇಲ್ಲಿ ಇಷ್ಟೆಲ್ಲ ಜ್ಯೋತಿ ಬೇಹುಜಾಲ ವರ್ಷದ ಹಿಂದೆನೇ ಪತ್ರ ಬರೆದಿದ್ದು, 2024ರಲ್ಲಿ NIAಗೆ ಪತ್ರ ಬರೆದಿದ್ದು ಕಪಿಲ್ ಜೈನ್ ಅನ್ನೋ ವ್ಯಕ್ತಿ, ಪಾಕ್ ರಾಯಭಾರ ಕಚೇರಿಗೆ ಈ ಹುಡುಗಿ ಭೇಟಿ ಕೊಟ್ಟಿದ್ದು ಒಂದೊಂದು ಭಾಗ ಇದೆಯಲ್ಲ. ಇದು ನಾನು ಹೇಳೋದೇನು ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿ ಆದ ಮೇಲೆ ಇಷ್ಟೊಂದು ನಿಗಾನ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡ್ತಿರ್ತಕ್ಕಂಥ ಒಬ್ಬಳು ಭಾರತೀಯಳ ಬಗ್ಗೆ ಮಾಡಬೇಕಾಗಿತ್ತಾ, ಅಥವಾ ದೇಶದ ಭದ್ರತೆಯನ್ನು ಇಶ್ಯೂ ಬಂದಾಗ ಯಾರ್ಯಾರು ಸ್ವಾಮಿ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯ ಪಾಕಿಸ್ತಾನ ಅಂದರೆ ಫಾರಿನ್ ಟ್ರಿಪ್ ಮಾಡ್ತಿದ್ರೆ ಟ್ಯಾಕ್ಸ್ ಜಾಸ್ತಿ ಇದೆ ಅವನಿಗೆ. ತುಂಬ ವಿದೇಶ ಪ್ರವಾಸಕ್ಕೆ ಒಬ್ಬರು ಹೋಗ್ತಿದ್ರೆ ಒಬ್ಬ ಇಂಡಿಯನ್ನು, ಅವನಿಗೆ ತೆರಿಗೆನೇ ಜಾಸ್ತಿ ಇದೆ. ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ಡೇಟಾ ಕಲೆಕ್ಟ್ ಮಾಡೋದು ದೊಡ್ಡ ಇಶ್ಯೂ ಅಲ್ಲ, ಪಾಕಿಸ್ತಾನಕ್ಕೆ ಎಷ್ಟು ಜನ ಹೋಗ್ತಿದ್ದಾರೆ ಅಂತ. ಸಪೋಸ್ ಈಗ ನೋಡಿ, ಈಗ ನಾವು ಪಾಕಿಸ್ತಾನ ಪ್ರವಾಸದ ವೀಸಾದ ಮೇಲೆ ಒಂದಷ್ಟು ಜನ ಬಂದಿದ್ದಾರೆ, ಆರೋಗ್ಯ ವೀಸಾ ಮೇಲೆ ಒಂದಷ್ಟು ಜನ ಬಂದಿದ್ದಾರೆ, ಶಿಕ್ಷಣ ವೀಸಾ ಮೇಲೆ ಒಂದಷ್ಟು ಜನ ಬಂದಿದ್ದಾರೆ. ಹಾಗಾಗಿ ಯಾರು ಏನಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾನೇ ಇರಲಿಲ್ವ ಈ ಸರ್ಕಾರಕ್ಕೆ? ಈಗ ಎಚ್ಚೆತ್ಕೊಂಡು ಈಗ ಅವಳು ಅಲ್ಲಿದ್ಲು ಇಲ್ಲಿದ್ಲು, ಐಲವ್ ಲಾಹೋರ್ ಅಂದ್ಲು, ಸಿಕಂದ್ರಾಬಾದ್ ಅಂದ್ಲು, ಇನ್ನೊಂದಂದ್ಲು, ಇದು ವಿಷಯ ಅಶೋಕ್ ಗೌಡ್ರೆ. ನೋಡಿ ಏನಾಗ್ತದೆ ಅಂದರೆ, ನೀವು ಹೇಳ್ತಿರೋ, ನೀವು ಕೇಳೋ ಪ್ರಶ್ನೆಗಳೇನು ತಪ್ಪೇನಿಲ್ಲ. ನಟರಾಜ್ ಗೌಡ್ರು ಆಗ್ಲಿನ ಉತ್ತರ ಕೊಟ್ಟಿದ್ದಾರೆ. ಏನು ಅಂದರೆ, ಈಕೆ ಯಾರ್ಯಾರನ್ನ ಭೇಟಿ ಮಾಡಿದ್ಲು ಅಂತಕ್ಕಂಥದ್ದು. ಇನ್ನೊಂದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ, 11 ಬೇಹುಗಾರಿಕೆ ಏಜೆನ್ಸಿಗಳು ಭಾರತದಲ್ಲಿವೆ, ಇನ್ಕ್ಲೂಡಿಂಗ್ ರಾನು ಸೇರಿಸ್ಕೊಂಡು ಮತ್ತು ನಮ್ಮ ಲೋಕಲ್ ಇಂಟೆಲಿಜೆನ್ಸು ಸೇರಿಸ್ಕೊಂಡು 11 ಇವೆ. ಅದಕ್ಕೂ ಒಂದು ನೆಟ್ವರ್ಕ್ ಅಂತ ಇದೆ, ನೆಟ್ವರ್ಕ್ ಆಫೀಸ್ ಅಂತ ಒಂದು ಡೆಲ್ಲಿನಲ್ಲೇ ಇದೆ. ಓಕೆ, ಅದಕ್ಕೆ ನ್ಯಾಟ್ ಇನ್ಫೋ ಅಂತ ಹೇಳ್ತಾರೆ, ನ್ಯಾಷನಲ್ ಇನ್ ಸಮಥಿಂಗ್ ಇಸ್ ದೇರ್. ಓಕೆ, ಅವ್ರ ಕೋಆರ್ಡಿನೇಷನು ಆಗುತ್ತೆ. ಅದೆಲ್ಲ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಅದು ಏನಂದರೆ, ಐ ಲವ್ ಲಾಹೋರೋ, ಐ ಲವ್ ಕರಾಚಿ ಅಂತನೋ, ಐ ಲವ್ ಇಸ್ಲಾಮಾಬಾದ್ ಅಂತನೋ ಬರ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಸಿಮಿಲರ್ ಟು ಲಕ್ಷ್ಮಣ್ಣು ಸೇಯಿಂಗ್ ದಟ್ ಏನು ಸ್ಟ್ರೈಕೇ ಆಗಿಲ್ಲ, ಹೋಗಿ ಬಾಂಬ್ ಹಾಕ್ರೆ ಗಿಡ ಮರಕ್ಕೆ ಹೊಡೆದು ಬಂದರು. ಆಮೇಲೆ ಅಲ್ಲಿ ಕೊತ್ತೂರು ಮಂಜು ವಿಮಾನ ಹಾರಿಸ್ಬಿಟ್ಟು ಬಂದು ಬುಟಾಟಿಕೆ ಮಾಡೋದು, ಇದೆಲ್ಲ ಸೇಮೆ. ಆಮೇಲೆ ಅದೇ ಥರ ನಜೀರ್ ಹುಸೈನ್ ಹಿಂಬಾಲಕರು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ಸೇಮೆ. ಅಂದರೆ ಏನಾಗ್ತದೆ ಅಂದರೆ, ನಾವು ಯಾವ ಮಟ್ಟಕ್ಕೆ ನಾವು ಇನ್ಮೇಲಿಂದ ಸಂಶಯ ಪಡಬೇಕಾಗ್ತದೆ ಅಂದರೆ, ಲಕ್ಷ್ಮಣ್ ಮೇಲೆ ಸಂಶಯ ಪಡಬೇಕು. ಆಮೇಲೆ ಕೋಲಾರ್ನ ಶಾಸಕ ಆಗಿರ್ತಕ್ಕಂತಹ ಕೊತ್ತೂರು ಮಂಜು ಮೇಲೆ ಸಂಶಯ ಪಡಬೇಕು, ನಾಜೀರ್ ಹುಸೈನ್ ಮೇಲೆ ಸಂಶಯ ಪಡಬೇಕು. ಯಾಕೆಂದರೆ ಇವ್ರು ಹಿಂಬಾಲಕರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ಬಿಟ್ರಲ್ಲ ಅಂತೇಳಿ ನಾಜೀರ್ ಹುಸೈನ್ ಬಗ್ಗೆ. ಭಟ್ಕಳದಲ್ಲಿ ಈಗಾಗಲೇ ನೀವು ನೋಡಿದ್ದೀರ, ಯಾರ್ಯಾರು ಭಾರತೀಯರೇ ಮದುವೆ ಆಗಿ ಕನ್ವರ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಬಂದು ISIಗೆ ಟ್ರೈನಿಂಗ್ ತೊಗೊಂಬಂದಿರತಕ್ಕಂಥವ್ರು, ಅವ್ರ ಮೇಲೆಲ್ಲೂ ಈಗಾಗಲೇ ಸಂಶಯ ಬಂದು ಅವ್ರನ್ನೆಲ್ಲನೂ ಒಂದು ರೆಡ್ ಕಾರ್ನರೂ ಆಗಿದ್ದಾರೆ. ಅಂದರೆ ನಮ್ಮ ಸುತ್ತಾನೇ ಇರೋರು ಇವರಲ್ಲ. ಅದು ಯಾರು? ನಾಜೀರ್ ಹುಸೈನ್ ಅಂತ AICCಯ ಆಫೀಸ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರನ್ನ ಡೌಟ್ ಪಡಬೇಕು, ಕಾಂಗ್ರೆಸ್ನ ಶಾಸಕರನ್ನ ಡೌಟ್ ಪಡಬೇಕು, ಕಾಂಗ್ರೆಸ್ನ KPCC ವಕ್ತಾರ ಆಗಿರ್ತಕ್ಕಂಥ ನಾಜೀರ್ ಹುಸೇನ್ ಹೆಸರು ರೆಫರ್ ಮಾಡಿದ್ರು. ಅಲ್ಲಿ ನೀವು ತರುಣ್ ಆಯ್ಕೆ ಮಾಡ್ಕೊಂಡ್ರೆ ಅಷ್ಟೇ, ನಾಜೀರ್ ಹುಸೇನ್ ರೆಫರ್ ಮಾಡಿದ ನಿಯೋಗಕ್ಕೆ ಅಲ್ಲ ಹೇಳ್ತಾ ಇರೋದು. ಏನಂದ್ರೆ, ಪಾಪ ನಾವು ನಾಜೀರ್ ಹುಸೇನ್ ಡೌಟ್ ಪಡಲ್ಲ, ಡೌಟ್ ಪಡಬಾರ್ದು. ಆಕ್ಚುಲಿ ರಿಯಾಲಿಟಿನಲ್ಲಿ ಪಾಪ ಏನಾಗ್ಬಿಡ್ತದೆ, ಈ ರೀತಿ ಡೌಟ್ ಪಡ್ತಾ ಹೋದ್ರೆ ಹೌ ಕ್ಯಾನ್ ಐ ಡೌಟ್ ಲಕ್ಷ್ಮಣ್ಣ, KPCCಯ ವಕ್ತಾರ ಮತ್ತು MP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮಣ್ನ ಇವಾಗ ನಾವು ಡೌಟ್ ಮಾಡಬೇಕು. ಇವಾಗ ನಾನು ಡೌಟ್ ಮಾಡಬೇಕು, ಕ್ವಶ್ಚನ್ ಕೇಳಿದ್ರೆ ಡೌಟ್ ಮಾಡ್ಬಿಡ್ಬೇಕು ಅಂತ ಹೇಳೋದು. ಮನಸ್ಥಿತಿ ಇದೆಯಲ್ಲ, ಏನಂದ್ರೆ ಈಗ ಅದಕ್ಕೆ ನಾನು ಹೇಳಿದ್ದು, ಐ ಲವ್ ಕರಾಚಿ, ಐ ಲವ್ ಇಸ್ತಾನ್ಬುಲ್, ಐ ಲವ್ ಲಾಹೋರ್ ಅಂತ. ಮನಸ್ಥಿತಿಗೂ ವಸ್ತುಸ್ಥಿತಿಗೂ ಬೇರೆ ಇರ್ತದೆ ಅಶೋಕ್ ಗೌಡ್ರೆ. ಸತ್ಯ ಯಾರೋ ಮಾತಾಡ್ಬಿಟ್ರೆ ಅವ್ರನ್ನೆಲ್ಲ ಬೇಹುಗಾರಿಕೆ ಪಾಕಿಸ್ತಾನ ಪರ ಕೆಲಸ ಮಾಡ್ತಿದ್ರು ಅಂತ ನೀವು ಹೇಳೋದು. ಒಪ್ಕೊಂಡೆ. ಈಗ ವಸ್ತುಸ್ಥಿತಿನೇ ಬೇರೆ, ಒಪ್ಕೊಂಡೆ. ಏನಾಗ್ತದೆ, ಈಗ ನಾವು ಆ ರೀತಿ ಬರೆದು ಕೂಡಲೇನೆ ಓ ಇವರು ಪಾಕಿಸ್ತಾನದ ಬೇಹುಗಾರಿಕೆ ಮಾಡ್ತೀಯಾರಾ ಅನ್ನೋ ಡೌಟು ನಮಗೆ ಬರಬೇಕು ಅನ್ನತಕ್ಕಂಥದ್ದು ಈಗ ವಿಚಾರ. ಬರಬೇಕು ಅಂತಕ್ಕಂಥದ್ದು ಬಂದಿದೆ ಅಂತಲ್ಲ ನಾನು ಹೇಳ್ತಾ ಇಲ್ಲ, ಬರಬೇಕು ಅನ್ನೋದು. ಅಂದ್ರೆ ಈಗ ಈ ವ್ಯಕ್ತಿ ಯಾರು ಜ್ಯೋತಿ ಅಂತಕ್ಕಂಥವಳು ಇಸ್ತಾನ್ಬುಲ್ಗೆ ಹೋದ್ಲು, ಸಾರಿ ಇಸ್ಲಾಮಾಬಾದ್ಗೆ ಹೋದ್ಲು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾರೋ ರಾಯಭಾರಿಗಳನ್ನ, ಅಂದ್ರೆ ಭಾರತ ರಾಯಭಾರಿಗಳನ್ನಲ್ಲ, ಪಾಕಿಸ್ತಾನ ರಾಯಭಾರಿಗಳನ್ನ ಭೇಟಿ ಮಾಡಿದ್ಲು, ISI ಏಜೆಂಟ್ಗಳನ್ನ ಭೇಟಿ ಮಾಡಿದ್ಲು. ಇದೆಲ್ಲ ಏನಿದೆಯಲ್ಲ ವಿಚಾರ, ಈ ತರ ಎಷ್ಟು ಜನ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಂಟೆಂಟ್ ಹಾಕೊಂಡಿರ್ತಾರೆ. ಆ ಕಂಟೆಂಟ್ ನಲ್ಲಿ ಏನೋ ಒಂದು ವಿಚಾರ ಇರುತ್ತೆ. ಆ ವಿಚಾರ ಒಂದು ಭಾರತದ ವಿರೋಧ ಇದೆ ಅಂತ ಹೇಳಿದಾಗ, ಅಂದ್ರೆ ಶತ್ರು ದೇಶ ಪರವಾಗಿದೆ ಅಂತ ಹೇಳಿದಾಗ ನಾವು ಡೌಟ್ ಮಾಡಬೇಕು ಅಂತ ಹೇಳಿದಾಗ, ನಾವು ಡೌಟ್ ಮಾಡಬೇಕಾಗಿರೋದು ಏನು ಅಂದ್ರೆ, ಅದೇ ಸಿಮಿಲರ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಲ್ಲಿ ಲಕ್ಷ್ಮಣ್, ಕೊತ್ತೂರು ಮಂಜು, ನಾಜೀರ್ ಹುಸೈನ್ ಡೌಟ್ ನಮ್ಗೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಉಗ್ರಗಾಮಿಗಳು ಬಹಳ ಒಂದು ಗುಪ್ತ ಲೋಕ ಅವ್ರದ್ದು. ಉಗ್ರಗಾಮಿಗಳು ಮೊಬೈಲೇ ಬಳಸಲ್ಲ, ಸ್ಯಾಟಲೈಟ್ ಫೋನ್ ಅದು ಇದು ಯೂಸ್ ಮಾಡ್ಕೊಳ್ತಾರೆ. ಅತ್ಯಾಧುನಿಕವಾಗಿ ಟ್ರೇಸ್ ಮಾಡಬಾರ್ದು ಅವ್ರನ್ನ ಅಂತ. ಫೋನ್ ವಿಚಾರ, ಸಂವಹನ ವಿಚಾರಗಳಲ್ಲಿ ಇವನು ಇಸ್ರೇಲ್ ಬಗ್ಗೆ ಕೂಡ ಅದೇ ಬಂತು. ಅವರು ಬಹಳ ಪುರಾತನವಾಗಿರ್ತಕ್ಕಂಥ ಸಂವಹನ ವಿಧಾನ ಬಳಸ್ಕೊಂಡ್ರು, ಯಾವುದೇ ಟೆಕ್ನಿಕಲ್ ಡಿವೈಸ್ಗಳನ್ನು ಬಳಸ್ಕೊಳ್ಳಿಲ್ಲ ಇಸ್ರೇಲ್ ಮೇಲಿನ ದಾಳಿಗೆ ಅಂಥೇಳಿ ಬಂತು. ಈಗ ಈ ಟೆರರಿಸ್ಟ್ಗಳಂತ ಬಂದಾಗ ಸೋಷಿಯಲ್ ಮೀಡಿಯಾ ಇಟ್ಕೊಳ್ಳೋದು, ನಾನು ಹಿಂಗೆ ದಾಳಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದು, ಐ ಲವ್ ಲಾಹೋರ್ ಅನ್ನೋದು, ಐ ಲವ್ ಕರಾಚಿ ಅನ್ನೋದು ಅವ್ರು ಮಾಡಲಿಕ್ಕಿಲ್ಲ. ಉಗ್ರಗಾಮಿಗಳ ಲೋಕ ಆ ಥರದ್ದು
ಮಾಡಲಿಕ್ಕಿಲ್ಲ. ಇದುವರೆಗೂ ನಮಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತ ಹೇಳಬಲ್ಲೆ ನಾನು, ಮಾಡಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಯಾರೊಬ್ಬರು ಲಾಹೋರ್ ಅಂತ ಬರೆದ್ರು, ಒಬ್ಬರು ಕರಾಚಿ ಅಂತ ಬರೀತಾರೆ, ಇಸ್ತಾನ್ಬುಲ್ ಅಂತ ಬರೀತಾರೆ, ಇಸ್ಲಾಮಾಬಾದ್ ಅಂತ ಬರೀತಾರೆ ಅಂದ ತಕ್ಷಣ ಆಲ್ ಆಫ್ ಅ ಸಡನ್ ಅವ್ರ ಬಗ್ಗೆ ನಾವು ಡೌಟ್ ಮಾಡಿ ಅರೆಸ್ಟ್ ಮಾಡಬೇಕಾಗತ್ತಾ? ಅಥವಾ ಆ ಲೋಕಕ್ಕೂ ಈ ಲೋಕಕ್ಕೂ ಸಂಬಂಧ ಇಲ್ಲ, ಬರೀ ಒಂದು ಮಾಹಿತಿ ವಿಚಾರಕ್ಕೆ ಮಾತ್ರ ಕನ್ಸಿಡರ್ ಮಾಡಬೇಕಾ ಇದನ್ನ ಅಂತ? ನೋಡಿ, ಈಗ ಇಂಟೆಲಿಜೆನ್ಸ್ ಅಂತ ಬಂದಾಗ, ಬೇಹುಗಾರಿಕೆತನ ಅಂತ ಬಂದಾಗ ಟ್ರೇಸ್ ಮಾಡ್ತಾನೆ ಇರ್ತಾರೆ. ಭಾರತ ದೇಶ ಸ್ವಲ್ಪ ಬಹಳ ದೊಡ್ಡ ದೇಶ, ಓಕೆ, ಜನಸಂಖ್ಯೆ ಆಧಾರದ ಮೇಲೆ ಬಹಳ ದೊಡ್ಡ ದೇಶ. ನೋಡಿ, ಬೇಹುಗಾರಿಕೆ ಫೇಲ್ಯೂರ್ ಆಗಲಿ, ಇನ್ಪುಟ್ ಫೇಲ್ಯೂರ್ ಆಗಲಿ ಎಲ್ಲ ದೇಶದ ಮೇಲೂ ಇದೆ. ನಮಗಿನ್ನ ಫಾರ್ ಬೆಟರ್ ಆಗಿ ತುಂಬಾ ಟೆಕ್ನಿಕಲ್ ಟೆಕ್ನಾಲಜಿ ಆಗಿ ಅಮೆರಿಕ ಇದೆ. ಅಮೆರಿಕ ಇಂಟೆಲಿಜೆನ್ಸ್ ಕೂಡ ಫೇಲ್ಯೂರ್ ಆಗುತ್ತೆ. ಇಸ್ರೇಲ್ ಅಂತ ಬಂದಾಗ ಇಸ್ರೇಲ್ ಬೇಹುಗಾರಿಕೆ ಟಾಪ್ ಲೆವೆಲ್ ಅಲ್ಲಿ ಇದೆ, ಅದು ಕೂಡ ಫೇಲ್ಯೂರ್ ಆಗುತ್ತೆ. ರಷ್ಯಾ ಅಂತ ಬಂದಾಗ ರಷ್ಯಾದು ಫೇಲ್ಯೂರ್ ಆಗುತ್ತೆ. ಅಂದ್ರೆ ಫೇಲ್ಯೂರ್ ಆದ ಮಾತ್ರಕ್ಕೆ ನಾವೆಲ್ಲೋ ಕೈ ಚೆಲ್ಲಿದೀವಿ ಅಂತಲ್ಲ, ಫೇಲ್ಯೂರ್ ಆಗಬಾರ್ದಾಗಿತ್ತು, ಬಟ್ ಆಗಿದೆ. ಯಾಕಾಗಿದೆ ಅಂತ ಇನ್ವೆಸ್ಟಿಗೇಷನ್ ಈಗ ನಡೀತಿದೆ. ನೋಡಿ, ಈಗಾಗಲೇ ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ತಿದಾರಲ್ಲ, ಇವರೆಲ್ಲ ಯಾರು? ಇವರೆಲ್ಲ ಪಾಕಿಸ್ತಾನದ ಮೇಲೆ ಒಲವಿರ್ತಕ್ಕಂಥವ್ರು. ಏನಂತ ಒಲವಿದೆ? ಪಾಕಿಸ್ತಾನ ಬಹಳ ಚೆನ್ನಾಗಿದೆ, ಪಾಕಿಸ್ತಾನದ ಜನತೆ ನೋಡಿ, ಅಲ್ಲಿನ ಮಾರ್ಕೆಟ್ ನೋಡಿ, ದೇಶ ನೋಡಿ ಅಂತ ಇವರು ಭಾರತ ದೇಶದ ಒಳಗಡೆ ಯಾರಿದ್ದಾರೆ ಇವ್ರಿಗೆ ತೋರ್ಸೋ ಅಂತ ಯೂಟ್ಯೂಬರ್ಸ್ ಇವರಾಗಿದ್ದಾರೆ. ಅಂದ್ರೆ ಶತ್ರು ದೇಶ ಅಂತ ಈಗಾಗಲೇ ಕನ್ಸಿಡರ್ ಮಾಡಿದೀವಿ, ಅವ್ರ ಶತ್ರುಗಳೇ. ಆ ದೇಶದ ಬಗ್ಗೆ ಪ್ರೀತಿ ಪ್ರೇಮ ಹಂಚ್ತಾರಲ್ಲ ಇವರು ನಿಜವಾದ ದೇಶದ್ರೋಹಿಗಳು. ಮತ್ತೆ ಇವರು ಈ ಯೂಟ್ಯೂಬ್ ಅಲ್ಲಿ ಏನೇನ್ ತೋರಿಸ್ತಿದ್ದಾರೆ, ಇವ್ರ ಚಾನೆಲ್ಗಳಲ್ಲಿ ಏನೇನ್ ಪಹಲ್ಗಾಮ್ ಆಗ್ಲಿ ಇನ್ನೊಂದಾಗ್ಲಿ ಏನ್ ತೋರಿಸ್ತಿದ್ದಾರೆ, ಇದೆಲ್ಲ ಭಾರತ ದೇಶ ವಿರುದ್ಧವಾಗಿ ಬೇರೆ ಯಾರಿಗೋ ಒಬ್ಬ ಇನ್ಪುಟ್ ಕೊಡ್ತಾರೆ. ನೋಡಿ, ಪಾಕಿಸ್ತಾನದ ಹೈ ಕಮಿಷನರ್ಗೂ ಇವ್ರಿಗೆ ಹೆಂಗೆ ಸಂಬಂಧ ಬರುತ್ತೆ? ಅವ್ರು ಯಾಕೆ ಇವ್ರನ್ನ ಕರೆದ್ರು? ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಮೋಡಲ್ ಇದೆ. ಕೆದಕ್ತಾ ಹೋದಾಗ ಕೊನೆಗೆ ಒಬ್ಬ ಪಂಜಾಬ್ ಅನ್ನೋದೇ ಒಂದು ಸೆಕ್ಯೂರ್ಡ್ ಝೋನ್ ಆಗ್ಬಿಟ್ಟಿದೆ. ಈಗ ಸೆಕ್ಯೂರಿಟಿ ಥ್ರೆಟ್ ರೇಂಜ್ ಅಲ್ಲಿ ಪಂಜಾಬಿಗಳ ಮೇಲೆ ಈಗ ಕಣ್ಣು ಹಾಕೋ ರೇಂಜಿಗೆ ಈಗ IB ಪಂಜಾಬ್ ಮೇಲೆ ಕಣ್ಣಿಟ್ಟಿದೆ. ಸಾಕಷ್ಟು ಜನ ಇನ್ಫ್ಲೂಯೆನ್ಸ್ ಈ ಪಂಜಾಬ್ ಹರಿಯಾಣದವ್ರನ್ನೇ ಯಾಕೆ ಪಿಕ್ ಮಾಡ್ತಿದ್ದಾರೆ ಪಾಕಿಸ್ತಾನದವರು? ಅಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಅಂತ ಒಂದಿದೆ, ಇದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಕಾರಿಡಾರ್ ಏನು? ಅಲ್ಲಿನ ಗುರುದ್ವಾರಾಗೆ ನಾವು ಹೋಗ್ಬೇಕು, ನಮ್ಮ ಗುರುಗಳು ಅಲ್ಲಿದ್ದಾರೆ ಅಂತ ಸಾಕಷ್ಟು ಜನ ಹೋಗ್ತಾರೆ. ಈಗ ಹೋದಾಗ ಮೀಟಿಂಗ್ ಪಾಯಿಂಟ್ ಅಲ್ಲಿ ಪಾಕಿಸ್ತಾನದಿಂದ ಕೆಲವರು ಬಂದಿರ್ತಾರೆ. ಕರ್ತಾರ್ಪುರ್ ಕಾರಿಡಾರ್ ಪಾಕಿಸ್ತಾನದವರು ಆಲ್ರೆಡಿ ಇರ್ತಾರೆ. ಇವ್ರು ಇಲ್ಲಿಂದ ಹೋಗ್ತಾರೆ, ಹೇಳೋದೊಂದು ಮಾಡೋದೊಂದು. ಪಾಕಿಸ್ತಾನ ಹೈಕಮಿಷನ್ಗೆ ಇವರೆಲ್ಲ ಸಂಪರ್ಕ ಇರುತ್ತೆ, ಮಾತುಕತೆ ಆಗುತ್ತೆ, ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಯಾವ ಮಟ್ಟಕ್ಕೆ ನಂಬರ್ ಎಕ್ಸ್ಚೇಂಜು? ಅಕಸ್ಮಾತ್ ನಾನು ಪಾಕಿಸ್ತಾನ್ಗೆ ಹೋಗ್ಬೇಕಂದ್ರೆ ವಿಸಾ ನೀವು ಅಪ್ರೂವಲ್ ಮಾಡಬೇಕು. ಮಾಡಿದ ನಂತರ ಪಾಕಿಸ್ತಾನದಲ್ಲಿ ನನಗೆ ನೀವು ಸೆಕ್ಯೂರಿಟಿ ಕೊಡ್ತೀರಿ. ಯಾವ ಜಾಗಕ್ಕೆ ಕಾಮನ್ ಮ್ಯಾನ್ ಹೋಗೋಕ್ಕಾಗಲ್ಲ, ಅಲ್ಲಿ ಪಾಕಿಸ್ತಾನಿಗಳು ಹೋಗೋಕ್ಕಾಗಲ್ಲ, ಅಲ್ಲೆಲ್ಲ ಇವ್ರು ಓಡಾಡ್ಕೊಂಡ್ ಬರ್ತಾರೆ. ಅಂದ್ರೆ ಇವ್ರ ಉದ್ದೇಶ ಏನು? ಪಾಕಿಸ್ತಾನ ಅಂದವಾಗಿದೆ, ಚಂದವಾಗಿದೆ ಅಂತ ಭಾರತ ದೇಶಕ್ಕೆ ಹೇಳಬೇಕು. ಇನ್ನೊಂದೇನಂದ್ರೆ ಭಾರತ ದೇಶದ ಇನ್ಪುಟ್ಸ್ ಆಗಲಿ, ಎಲ್ಲೆಲ್ಲಿ ಆರ್ಮಿ ಬೇಸ್ ಕ್ಯಾಂಪ್ಗಳಿದೆ, ಮಿಲಿಟರಿ ಏನೇನು ಸೆಕ್ಯೂರ್ಡ್ ಝೋನ್ ಇದೆ, ಅದರ ಇಮೇಜಸ್ ಆಗಲಿ, ಈಗಿನ ತಕ್ಷಣದ ಇಮೇಜಸ್ ಅವ್ರಿಗೆ ಬೇಕು. ಸ್ಯಾಟಲೈಟ್ ಇಮೇಜಸ್ ಒಂದ್ ಕಡೆ ನಿಮಗೆ ಸಿಗುತ್ತೆ, ಆದ್ರೆ ತಕ್ಷಣದ ಇಮೇಜಸ್ ಏನಿದೆ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಯಾರು ಎಲ್ಲಿ ಸೆಕ್ಯೂರ್ಡ್ ಆಗಿ ನಿಂತಿದ್ದಾರೆ, ಎಷ್ಟು ಗಾರ್ಡ್ಸ್ ನಿಂತಿದ್ದಾರೆ, ಯಾವುದು ಎಕ್ಸಿಟ್, ಯಾವುದು ಎಂಟ್ರಿ, ಇದೆಲ್ಲ ಸಾಕಷ್ಟು ಬೇಕಾಗುತ್ತೆ. ಯಾಕಂದ್ರೆ ಪ್ಲಾನಿಂಗ್ ಇಲ್ದಿದ್ದು ಯಾರು ಯಾವ ದೇಶದ ಮೇಲೂ ದಾಳಿ ಮಾಡಲ್ಲ, ಇದಾಗಲೇ ಪ್ರೂವ್ ಆಗಿದೆ. ವಿತೌಟ್ ಪ್ಲಾನಿಂಗ್ ಪಹಲ್ಗಾಮ್ ಆಗಿಲ್ಲ. ಇದೇನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ 4 ರಿಂದ 5 ತಿಂಗಳು ಪ್ಲಾನಿಂಗ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಈಗಾಗಲೇ ಎಲ್ಲರೂ ಒಪ್ಕೊಂಡಿದ್ದಾರೆ, ನಾನು ಕೂಡ ಒಪ್ಕೊಬೇಕಾಗುತ್ತೆ. ಯಾಕಂದ್ರೆ ಫೇಲ್ಯೂರ್ ಆಗಿ ನಮ್ಮ ಜನನ ನಾವು ಕಳ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಈ ತರ ಆಗಬಾರದು ಅಂತ ಯಾರ್ಯಾರು ಇನ್ಫ್ಲೂಯೆನ್ಸರ್ಸ್ ಈಗ ಇದ್ದಾರೆ ಇವ್ರನ್ನೆಲ್ಲ ಡಿಟೈನ್ ಮಾಡಿ ಏನು ಇನ್ಪುಟ್ ತಗೊಂತಾ ಇದ್ದಾರೆ, ಸಾಕಷ್ಟು ಭಯಾನಕ ಇನ್ಪುಟ್ ಇವ್ರ ಬಾಯಿಂದ ಬರ್ತಿದೆ. ಯಾಕಂದ್ರೆ ಸಂಪರ್ಕ ನೇರ ಪಾಕಿಸ್ತಾನಕ್ಕಿದೆ. ಅಂದ್ರೆ ನಾವ್ ಹೇಳೋದು ಫಸ್ಟ್ ಪಾಕಿಸ್ತಾನ ಹೈ ಕಮಿಷನ್ ಏನಿದೆ ಭಾರತ ದೇಶದಲ್ಲಿ ಕಿತ್ತು ಆಚೆ ಬಿಸಾಕಿ, ಪ್ರಯೋಜನ ಇಲ್ಲ, ಅವ್ರ ಜೊತೆ ನಮ್ಗೆ ಟ್ರೇಡ್ ಇಲ್ಲ, ಅವ್ರ ಜೊತೆ ನಮ್ಗೆ ಸ್ಪೋರ್ಟ್ಸ್ ಆಡ್ತಾ ಇಲ್ಲ, ಬೇರೆ ಏನು ಸಂಬಂಧ ಇಲ್ಲ. ಸಂಬಂಧ ಇಲ್ದಿ ದೇಶನ ಶತ್ರು ದೇಶನ ತಗೊಂಡ್ಬಂದು ಮಡ್ಲಲ್ಲಿ ಇಟ್ಕೊಂಡಂಗೆ ನಮ್ಗೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತದೆ ಅವರಿಂದ. ಯಾಕಂದ್ರೆ ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ಏನು ಅಂತ ಹೇಳ್ತಿರೋದೇ ಅವರು. ನಮ್ಮ ದೇಶದ ಒಳಗಡೆ ಯಾರಿದ್ದಾರೆ ಅವ್ರನ್ನ ಲಾಕ್ ಮಾಡಿ ಪುಸಲಾಯಿಸಿ ಅವ್ರಿಗೇನೋ ಹಣದ ಆಮಿಷ ಕೊಟ್ಟು ಭಾರತ ದೇಶದ ಇನ್ಪುಟ್ಸ್ ಹೆಚ್ಚಿಗೆ ಪಾಕಿಸ್ತಾನ ಕೊಡ್ತಿರೋದೇ ಹೈ ಕಮಿಷನ್.